ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ಒಳಗಡೆ ಯಾವ್ದಾನ ಒಂದು ನೇಚರ್ ಮಧ್ಯದಲ್ಲಿರುವಂಥ ಲೇಔಟ್ನ ತೊಗೊಬೇಕು ಅಥವಾ ಸೈಟ್ನ ತೊಗೊಬೇಕು ಅಂತಂದರೆ ನಮ್ಮ ಲೇಔಟ್ ಬಂದು ಎಕ್ಸಾಕ್ಟ್ ಲೊಕೇಶನ್ ಸರ್ ಇದು. ಸೊ ಇದು ಬಿಡದಿಯಿಂದ ಜಸ್ಟ್ 2 ಮಿನಿಟ್ಸ್ ಡ್ರೈವ್ ನಿಮಗೆ ಸಿಗುತ್ತೆ. ನಮ್ಮ ಲೇಔಟ್ನ ಅಕ್ಕಪಕ್ಕದಲ್ಲಿ 3,500-4,000 ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಲೇಔಟಲ್ಲಿ ಬಂದು 2699 ಇಂದ ಸ್ಟಾರ್ಟ್ ಆಗ್ತಾ ಇದೆ, 3000 ರೂಪೀಸ್ವರೆಗೂ ಕೂಡ ಸಿಗ್ತಾ ಇದೆ ನಿಮಗೆ. ಅಂದರೆ ಸ್ಟಾರ್ಟಿಂಗ್ ರೇಟ್ ಬಂದು 2699 ಪರ್ ಸ್ಕ್ವೇರ್ ಫೀಟ್ ಇದೆ. ಇನ್ನು ನಮ್ಮ ಪ್ರಾಪರ್ಟಿ ವಿಸಿಟ್ ಮಾಡೋರಿಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಫ್ಯಾಮಿಲಿ ಸಮೇತ ಬಂದು ನೀವು ಫ್ರೀ ಕ್ಯಾಬ್ನ ಬಂದು ಸೈಟ್ನ ವಿಸಿಟ್ ಮಾಡ್ಬೋದು. ಸಿ ಎ ಆಗಿರ್ಬೋದು ಅಥವಾ ಪಾರ್ಕ್ ಜಾಗ ಆಗಿರ್ಬೋದು. ಸೊ ಹಾಗೆ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿರೋವಂಥ, ಸೊ 100% ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರೋವಂಥ, ಹಾಗೆ ಎಲ್ಲ ಸೈಟ್ಗೂ ಕೂಡ ಇಂಡಿವಿಜುವಲ್ ಆಗಿ ಏಕಾತ ಇರುವಂಥ ಸೈಟ್ಸ್ಗಳಲ್ಲಿ ಅವೈಲಬಿಲಿಟಿ ಇದೆ ಸರ್. ಹಾಗೆ ಈ ಲೇಔಟ್ನ ಹೆಸರು ಬಂದುಬಿಟ್ಟು ಎಕ್ತಾರಾ ಮೆಡೋಸ್ ಅಂತ ಹೇಳಿ. ಸೊ ಈ ಲೇಔಟ್ ಬಂದು ನಿಮಗೆ 8.2 ಏಕರ್ಸಲ್ಲಿ ಟೋಟಲ್ ಆಗಿ 159 ಪ್ಲಾಟ್ಸ್ಗಳನ್ನ ಒಳಗೊಂಡಿದೆ ಸರ್. ಇನ್ನು ನಮ್ಮ ಲೇಔಟಲ್ಲಿ ನೀವು ಯಾವುದೇ ಸೈಟ್ಗೆ ಹೋಗಿರ್ಬೋದು ಅಥವಾ ಯಾವ ಸೈಟಲ್ಲಿ ನಿಂತ್ಕೊಂಡು ಕೂಡ ನೀವು ಜಸ್ಟ್ ವಾಟರ್ದು ಟ್ಯಾಪ್ ಓಪನ್ ಮಾಡಿದ್ರೆ ನಿಮಗೆ ಪಂಚಾಯತಿಯಿಂದನೂ ಕೂಡ ನೀರು ಬರುತ್ತೆ. ಹಾಗೆ ನಮ್ಮ ಓವರ್ ಹೆಡ್ ಟ್ಯಾಂಕ್ ಕೂಡ ಇಂದನೂ ಕೂಡ ನೀರು ಬರುತ್ತೆ. ಸೊ ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಸೈಟ್ ತೊಗೊಂಡು ಇಮಿಡಿಯೇಟ್ಲಿ ಮನೆ ಕಟ್ಕೊತೀನಿ ಅಂತ ಅಂದರೆ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ಗಳು ಕಂಪ್ಲೀಟಾಗಿ ರೆಡಿ ಇದೆ ಸರ್. ಸರ್ ನಮ್ಮದು ಸಿಂಪಲ್ ಸರ್, ಬೇರೆಯವ್ರ ಥರ ಎಲ್ಲ ಒಂದು 50,000 ರೂಪಾಯಿ ಕೊಡಿ ಅಥವಾ 1,00,000 ರೂಪಾಯಿ ಕೊಡಿ ಅಂತೆಲ್ಲ ಕೇಳಲ್ಲ ಸರ್. ಸೊ ನಮ್ಮ ಪ್ರೋಸೆಸ್ ಇರೋದು ಹೇಗೆ ಅಂತ ಅಂದರೆ ಜಸ್ಟ್ 10,000 ರೂಪೀಸ್ ಕೊಟ್ಟು ನೀವು ಬುಕಿಂಗ್ ಮಾಡ್ಕೋಬೋದು. ಹಾಗೆ ಬುಕಿಂಗ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಲೀಗಲ್ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ಕೊಂಬರೋದಕ್ಕೆ ನಿಮಗೆ 5 ವರ್ಕಿಂಗ್ ಡೇಸ್ನ ಟೈಮ್ ಕೊಡ್ತೀವಿ ಸರ್. ಆ್ಯಕ್ಚುಲಿ ಇದು ಬ್ಯಾಂಗ್ಳೂರು ಮೈಸೂರು ಹೈವೇಯಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವಲ್ಲಿ ಸಿಗುತ್ತೆ ನಿಮಗೆ. ಸೊ ಬಿಡದಿ ಟೌನಿಂದ ಎಕ್ಸಾಕ್ಟಾಗಿ 2.5 ಕಿಲೋಮೀಟರ್ ಆಗುತ್ತೆ. ಓಕೆ. ಸೊ ಈಗ ಅಟ್ ಪ್ರೆಸೆಂಟಾಗಿ ಏನು ಮಾರ್ ರೋಡ್ ಬರ್ತಿದೆ, 330 ಫೀಟ್ ರೋಡ್ ಬರ್ತಿದೆ. ಆ ರೋಡಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 800 to 900 ಮೀಟ್ರಲ್ಲಿ ಇದು ಸಿಗುತ್ತೆ ಸರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಕೆಂಗೇರಿಲಿದ್ದೀನಿ. ಅಂದರೆ ಅಣತಿ ಗ್ರೂಪ್ ಅಂದರೆ ಸತತವಾಗಿ 7 ವರ್ಷಗಳ ಕಾಲ ಜಿನೆನಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಕೆಂಗೇರಿ, ಕುಂಬಳಗೋಡು, ಹತ್ರ ರಾಮನಗರವರೆಗೂ ಇವರು ಸೈಟ್ಗಳನ್ನು ತುಂಬ ವಿಸ್ತಾರವಾಗಿ ತುಂಬ ಡೆವಲಪ್ಡ್ ಸೈಟ್ಗಳನ್ನು ಸೇಲ್ ಮಾಡಿದ್ದಾರೆ ಇಲ್ಲಿವರೆಗೂ. ಸೊ ಇವತ್ತು ಸ್ಪೆಷಲಾಗಿ ಬೆಂಗಳೂರು ಟು ಮೈಸೂರು ಹೈವೇ ಅಂತ ಕೇವಲ 5 ನಿಮಿಷದಲ್ಲಿ ಈ ಜಾಗಕ್ಕೆ ಬರ್ಬೋದು, ಈ ಲೇಔಟ್ಗೆ ಬರ್ಬೋದು. ಫುಲ್ಲಿ ಡೆವಲಪ್ಡ್ ಇದೆ ಗುರು, ಸಖತ್ತಾಗಿ ಹಿಂದ್ಗಡೆ ಎಲ್ಲ ನೋಡ್ತಿರ್ಬೋದು. ಮರದ ಜೊತೆಗೆ ಎಲೆಕ್ಟ್ರಿಸಿಟಿ ಜೊತೆಗೆ ಡ್ರೈನೇಜ್ ಜೊತೆಗೆ ಪ್ರತಿಯೊಂದು ಕೂಡ ಎಲ್ಲ ಡೆವಲಪ್ ಮಾಡಿರುವಂಥ ಲೇಔಟ್ಗೆ ನಾನು ಇವತ್ತು ಬಂದಿದ್ದೀನಿ ಅಣತಿ ಗ್ರೂಪ್ ವತಿಯಿಂದ. ಹಾಗಾದರೆ ನಮ್ಮ ಜೊತೆ ಇವತ್ತು ಅಣತಿ ಗ್ರೂಪ್ ವತಿಯಿಂದ ಎತ್ತಿಕ್ ಸರ್ ಇರ್ತಾರೆ, ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವರು ನಮ್ಮ ಅವರ ಟಿವಿಗೆ ಬರಮಾಡ್ಕೊಂಡು ಬನ್ನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಅಣತಿ ಗ್ರೂಪ್ ಅಂದರೆ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀರಾ 7 years ಇಂದ. ಎಸ್ ಸರ್, ಈ ಲೇಔಟ್ ಬಗ್ಗೆ ಹೇಳೋದಾದ್ರೆ ಸರ್, ಈ ಲೇಔಟು ಎಲ್ಲಿ ಬರುತ್ತೆ, ಹೇಗಿದೆ ಕನೆಕ್ಟಿವಿಟಿ ಅಂತ? ಸರ್ ಆ್ಯಕ್ಚುಲಿ ಇದು ಬ್ಯಾಂಗ್ಳೂರು ಮೈಸೂರು ಹೈವೇಯಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವಲ್ಲಿ ಸಿಗುತ್ತೆ ನಿಮಗೆ. ಸೊ ಬಿಡದಿ ಟೌನಿಂದ ಎಕ್ಸಾಕ್ಟಾಗಿ 2.5 ಕಿಲೋಮೀಟರ್ ಆಗುತ್ತೆ. ಓಕೆ. ಸೊ ಈಗ ಅಟ್ ಪ್ರೆಸೆಂಟಾಗಿ ಏನು ಮಾರ್ ರೋಡ್ ಬರ್ತಿದೆ, 330 ಫೀಟ್ ರೋಡ್ ಬರ್ತಿದೆ. ಆ ರೋಡಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 800 to 900 ಮೀಟ್ರಲ್ಲಿ ಇದು ಸಿಗುತ್ತೆ ಸರ್. ಸೊ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿದೆ, BMRD ಇಂದ ಅಪ್ರೂವ್ಡ್ ಆಗಿದೆ. ಆ್ಯಂಡ್ ಎಲ್ಲ ಸೈಟ್ಗೂ ಕೂಡ ಇಂಡಿವಿಜುವಲ್ ಆಗಿ ಏಕಾತ ಕೂಡ ಇದೆ. ಓಕೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು, ತುಂಬ ಸಮಸ್ಯೆ ಇರೋದೇನಂತ ಅಂದರೆ ಎಲೆಕ್ಟ್ರಿಸಿಟಿ, ವಾಟರ್, ಸ್ಯಾನಿಟರಿ, ಡ್ರೈನೇಜು, ರೋಡ್ ಇಲ್ಲ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಆಫ್ಟರ್ ಡೆವಲಪ್ಮೆಂಟ್ ಆದ್ಮೇಲೆ ಎಲ್ಲಾನು ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಲೇಔಟಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಮುಗಿದೋಗಿದೆ, ಯಾವುದು ಕೂಡ ಪೆಂಡಿಂಗ್ ಇಲ್ಲ. ಸೊ ನೀವು ಯಾವ ಸೈಟ್ ನ ಸೆಲೆಕ್ಟ್ ಮಾಡ್ಕೋತೀರೋ ಆ ಸೈಟ್ ಖಾತಾ ಕೊಡ್ತೀವಿ. ಆ ಸೈಟ್ಗೆ ಎಲ್ಲಾ ತರದ ಫೆಸಿಲಿಟೀಸ್ ಇರುತ್ತೆ, ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ ವೀಕ್ಷಕರೇ, ನೋಡೋಣ ಇಲ್ಲಿಗೆ BMTC ಬಸ್ ಬರುತ್ತಾ, ಜೊತೆಗೆ ಈ ಲೇಔಟ್ ಎಷ್ಟೆಲ್ಲ ಡೆವಲಪ್ ಆಗಿದೆ, ಜೊತೆಗೆ ಈ ಸ್ಕ್ವೇರ್ ಫೀಟ್ಗೆ ಏನೆಲ್ಲ ಇರುತ್ತೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ. ನಿಮ್ಮ ಲೇಔಟ್ ನೋಡ್ತಿದ್ದು ತುಂಬಾ ಅದ್ಭುತವಾಗಿದೆ ಸರ್. ಮರಗಳ ಜೊತೆಗೆ ಅಂದ್ರೆ ಒಂದು ನಿಸರ್ಗದ ಮಧ್ಯದಲ್ಲಿ ಇದೆ ಲೇಔಟ್ ಅಂತ ಅನಿಸ್ತದೆ. ಎಸ್ ಸರ್. ಸರ್ ಆಕ್ಚುಲಿ ಏನಂತ ಅಂದ್ರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರುತ್ತೆ ತುಂಬಾ ಪೊಲ್ಯೂಷನ್ಸು, ಹಾಗೆ ಸೌಂಡು, ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಬೆಂಗಳೂರು ಬಿಟ್ಟು ತುಂಬಾ ಆಚೆ ಹೋಗಿ ಹಾಸನ ಅಥವಾ ಬೆಂಗಳೂರು, ಮೈಸೂರು ಈ ಕಡೆ ಎಲ್ಲ ಪ್ರಾಪರ್ಟಿನ ತೊಗೊಬೇಕು ಅನ್ನೋರು ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ಒಳಗಡೆ ಯಾವ್ದಾನ ಒಂದು ನೇಚರ್ ಮಧ್ಯದಲ್ಲಿರುವಂಥ ಲೇಔಟ್ನ ತೊಗೊಬೇಕು ಅಥವಾ ಸೈಟ್ನ ತೊಗೊಬೇಕು ಅಂತ ಅಂದರೆ ನಮ್ಮ ಲೇಔಟ್ ಬಂದು ಎಕ್ಸಾಕ್ಟ್ ಲೊಕೇಶನ್ ಸರ್ ಇದು. ಸೊ ಇದು ಬಿಡದಿಯಿಂದ ಜಸ್ಟ್ 2 ಮಿನಿಟ್ಸ್ ಡ್ರೈವ್ ನಿಮಗೆ ಸಿಗುತ್ತೆ. ಸೊ ಇದ್ರ ಜೊತೆಲಿ ಇನ್ನೊಂದೇನಂತ ಅಂದರೆ ನಮ್ಮ ಲೇಔಟಲ್ಲಿ ನೀವು ಸುತ್ತಲೂ ನೋಡ್ಬೋದು, ತುಂಬ ದೊಡ್ಡ ಮರಗಳಿದ್ದಾವೆ. ಸೊ ಹಾಗೆ ಡೆವಲಪ್ಮೆಂಟ್ ಕೂಡ 100% ಕ್ಲಿಯರ್ ಆಗಿ ಡೆವಲಪ್ಮೆಂಟ್ ಆಗಿದೆ. ಹಾಗೆ ನೋಡ್ತಾ ಇದ್ದೀರಾ, ಎಂಟ್ರೆನ್ಸಲ್ಲಿ 40 ಫೀಟ್ ರೋಡ್ ಇದೆ, ಇಂಟರ್ನಲ್ 30 ಫೀಟ್ ರೋಡ್ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಸರ್, ಡ್ರೈನೇಜ್ ಬಂದು ಓಪನ್ ಡ್ರೈನೇಜ್ ಕೊಡ್ತಾರೆ, ಇಲ್ಲಾಂದರೆ ಕ್ಲೋಸಿಂಗ್ ಡ್ರೈನೇಜ್ ಕೊಡ್ತಾರೆ. ಆದರೆ ನಮ್ಮ ಲೇಔಟಲ್ಲಿ ಓಪನ್ ಡ್ರೈನೇಜ್ ವಿತ್ ಕ್ಲೋಸಿಂಗ್ ಡ್ರೈನೇಜ್ ಎರಡು ಕೂಡ ಕೊಟ್ಟಿದ್ದೀವಿ. ಹಾಗೆ ಸ್ಯಾನಿಟರಿ ಲೈನ್ ಕೂಡ ಅಷ್ಟೇ, ಸ್ಯಾನಿಟರಿ ಲೈನ್ ಇದೆ. ಆಮೇಲೆ ಇನ್ನೊಂದು, ಸೊ ಇನ್ನು ವಾಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ನಮ್ಮ ಲೇಔಟಲ್ಲಿ ಕನೆಕ್ಟ್ ಆಗಿರುವಂಥ ಅಂದರೆ ಓವರ್ ಹೆಡ್ ಟ್ಯಾಂಕಿಂದನೂ ಕೂಡ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಏನು ನಾರ್ಮಲ್ ಆಗಿ ಗ್ರಾಮ ಠಾಣೆಯಿಂದ ಬರುತ್ತೆ ಆ ವಾಟರ್ದು ಕೂಡ ನಿಮಗೆ ಸಿಗ್ತಾ ಇದೆ ಸರ್. ಸೊ ಇದ್ರ ಜೊತೆಲಿ ಇನ್ನೊಂದೇನಂತ ಅಂದರೆ ಸಿ ಎ ಆಗಿರ್ಬೋದು ಅಥವಾ ಪಾರ್ಕ್ ಜಾಗ ಆಗಿರ್ಬೋದು. ಸೊ ಹಾಗೆ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿರೋವಂಥ, ಸೊ 100% ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರೋವಂಥ, ಹಾಗೆ ಎಲ್ಲ ಸೈಟ್ಗೂ ಕೂಡ ಇಂಡಿವಿಜುವಲ್ ಆಗಿ ಏಕಾತ ಇರೋವಂಥ ಸೈಟ್ಸ್ಗಳಲ್ಲಿ ಅವೈಲಬಿಲಿಟಿ ಇದೆ ಸರ್. ಹಾಗೆ ಈ ಲೇಔಟ್ನ ಹೆಸರು ಬಂದುಬಿಟ್ಟು ಎಕ್ತಾರಾ ಮೆಡೋಸ್ ಅಂತ ಹೇಳಿ. ಸೊ ಈ ಲೇಔಟ್ ಬಂದು ನಿಮಗೆ 8.2 ಏಕರ್ಸಲ್ಲಿ ಟೋಟಲ್ ಆಗಿ 159 ಪ್ಲಾಟ್ಸ್ಗಳನ್ನ ಒಳಗೊಂಡಿದೆ ಸರ್.
ಇನ್ನು ಮೇಯ್ನಾಗಿ ಅಣತಿ ಗ್ರೂಪ್ಸಲ್ಲಿ ಹೇಗೆ ಅಂತ ಅಂದರೆ ಸೊ ಕಸ್ಟಮರ್ಸ್ಗೆ ನಾವು ಡಾಕ್ಯುಮೆಂಟೇಷನ್ಸ್ನಾಗಿರ್ಬೋದು ಅಥವಾ ಸರ್ವಿಸ್ನಾಗಿರ್ಬೋದು ಹೇಗೆ ನೀಟಾಗಿ ಕೊಡ್ತಾ ಬಂದಿದ್ದೀವಿ ಇದುವರೆಗೂ ಕೂಡ ಅವ್ರದ್ದು ಟ್ರಸ್ಟನ್ನು ನಾವು ಹೇಗೆ ಅಷ್ಟೊಂದು ನೀಟಾಗಿ ಫಾಲೋಅಪ್ ಮಾಡ್ಕೊಂಡು ಬಂದಿದ್ದೀವಿ. ಸೇಮ್ ಅದೇ ಥರನೇ ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ಕೂಡ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಮರಗಳನ್ನ ಕೂಡ ಕೊಟ್ಟಿದ್ದೀವಿ, ಹಾಗೆ ಪಾರ್ಕ್ನು ಕೂಡ ಅಷ್ಟೇ ನೀಟಾಗಿ ಮಾಡಿದ್ದೀವಿ. ಜೊತೆಲಿ ಇನ್ನೊಂದೇನಂತಂದರೆ ಈ ಡೆವಲಪ್ಮೆಂಟ್ನ ಹೇಗೆ ಕೊಟ್ಟಿದ್ದೀವಿ, ಎಷ್ಟು ನೀಟಾಗಿ ಅಂದರೆ ಡೆವಲಪ್ಮೆಂಟ್ ಆಗಿದೆ ಅಷ್ಟೇ ನೀಟಾಗಿ ಅಷ್ಟೇ ಕ್ಲಿಯರಾಗಿ ಡಾಕ್ಯುಮೆಂಟ್ಸ್ ಕೂಡ ಇದೆ. ಇನ್ನು ನಮ್ಮ ಲೆವೆಟಲ್ಲಿ ನೀವು ಯಾವುದೇ ಸೈಟ್ಗೆ ಹೋಗಿರ್ಬೋದು ಅಥವಾ ಯಾವ ಸೈಟಲ್ಲಿ ನಿಂತ್ಕೊಂಡು ಕೂಡ ನೀವು ಜಸ್ಟ್ ವಾಟರ್ದು ಟ್ಯಾಪ್ ಓಪನ್ ಮಾಡಿದ್ರೆ ನಿಮಗೆ ಪಂಚಾಯತಿಂದನೂ ಕೂಡ ನೀರು ಬರುತ್ತೆ, ಹಾಗೆ ನಮ್ಮ ಓವರ್ ಹೆಡ್ ಟ್ಯಾಂಕ್ ಕೂಡ ಇಂದನೂ ಕೂಡ ನೀರು ಬರುತ್ತೆ. ಸೊ ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಸೈಟ್ ತೊಗೊಂಡು ಇಮಿಡಿಯೇಟ್ಲಿ ಮನೆ ಕಟ್ಕೊತೀನಿ ಅಂತ ಅಂದರೆ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ಗಳು ಕಂಪ್ಲೀಟಾಗಿ ರೆಡಿ ಇದೆ ಸರ್. ಓಕೆ, ಯಾವ್ಯಾವ ರೀತಿ ಪ್ರೊಸೆಸ್ ಇರುತ್ತೆ ಸರ್ ಇಲ್ಲಿ ಸೈಟ್ ತೊಗೋಬೇಕಂದ್ರೆ? ಸರ್ ನಮ್ಮದು ಸಿಂಪಲ್ ಸರ್, ಬೇರೆಯವ್ರ ಥರ ಎಲ್ಲ ಒಂದು 50,000 ರೂಪಾಯಿ ಕೊಡಿ ಅಥವಾ 1,00,000 ರೂಪಾಯಿ ಕೊಡಿ ಅಂತೆಲ್ಲ ಕೇಳಲ್ಲ ಸರ್. ಸೊ ನಮ್ಮ ಪ್ರೊಸೆಸ್ ಇರೋದು ಹೇಗೆ ಅಂತ ಅಂದರೆ ಜಸ್ಟ್ 10,000 ರೂಪೀಸ್ ಕೊಟ್ಟು ನೀವು ಬುಕಿಂಗ್ ಮಾಡ್ಕೋಬೋದು. ಹಾಗೆ ಬುಕಿಂಗ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಲೀಗಲ್ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ಕೊಂಬರೋದಕ್ಕೆ ನಿಮಗೆ 5 ವರ್ಕಿಂಗ್ ಡೇಸ್ನ ಟೈಮ್ ಕೊಡ್ತೀವಿ. ಇನ್ನು ನಮ್ಮ ಕಂಪನಿಲಿ ಬುಕಿಂಗ್ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ 10,000 ರೂಪೀಸ್ ಬುಕಿಂಗ್ ಅಮೌಂಟ್ ಇರುತ್ತೆ. ಬಿಕಾಸ್ ಆಫ್ ಏನಕ್ಕೆ ಅಂತಂದರೆ ಯಾರು ಕೂಡ ಸೈಟ್ ನೋಡೋಕೆ ಬಂದಿದ ತಕ್ಷಣ 50,000 ರೂಪಾಯಿ ಅಥವಾ 1,00,000 ರೂಪಾಯಿ ಅಮೌಂಟ್ ತಂದಿರಲ್ಲ. ಸೊ ಅಂದರೆ ಪಾಕೆಟಲ್ಲಿ ವೇರ್ ಮಾಡ್ತೀವಿ ಅಂತ ಅಂದರೆ ಜಸ್ಟ್ 5,000 ರೂಪೀಸ್ ಆರ್ 10,000 ರೂಪೀಸ್ನ ಇರುತ್ತೆ. ಸೊ ಅದನ್ನೇ ಕೊಟ್ಬಿಟ್ಟು ಬುಕಿಂಗ್ ಮಾಡ್ಕೊಬೋದು. ನಿಮಗೆ 5 ವರ್ಕಿಂಗ್ ಡೇಸ್ ಟೈಮ್ ಕೊಡ್ತೀವಿ. ಅದರಲ್ಲಿ ನೀವು ಲೀಗಲ್ ಒಪಿನಿಯನ್ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ಕೊಂಬರ್ಬೋದು. ಇನ್ ಕೇಸ್ ಆಫ್ ಏನಾದರೂ ನೀವು ಸೈಟ್ ನೋಡಿ ಬುಕಿಂಗ್ ಮಾಡ್ಕೊಂಡಾದ್ಮೇಲೆ ಆ ಲೀಗಲ್ ಒಪಿನಿಯನ್ ಬರ್ತಿಲ್ಲ ಸರ್, ಅಕಸ್ಮಾತ್ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದೆ ಅಂತಂದರೆ ನಮ್ಗೆ ಏನಾದರೂ ಸೈಟ್ ಇಷ್ಟ ಆಗ್ತಿಲ್ಲ ಅಂತಂದರೆ ಆನ್ ದ ಸ್ಪಾಟ್ ನಿಮಗೆ ನಮ್ಮ ಡಾಕ್ಯುಮೆಂಟ್ಸ್ನ ರಿಟರ್ನ್ ಮಾಡಿ 5,000 ರೂಪೀಸ್ ಅಮೌಂಟ್ ಅಥವಾ 10,000 ರೂಪೀಸ್ ಅಮೌಂಟ್ ನೀವೇನು ಮಾಡಿರ್ತೀರೋ ಅದನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇನ್ ಕೇಸ್ ಆಫ್ ಏನಾದರೂ ಲೀಗಲ್ ಒಪಿನಿಯನ್ ಎಲ್ಲ ಬಂದಿದೆ ಸರ್, ನಾನು ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಸೊ ಇಮಿಡಿಯೇಟ್ಲಿ ಅಗ್ರಿಮೆಂಟ್ ಮಾಡ್ಕೊಬೋದು. ಅಗ್ರಿಮೆಂಟ್ ಮಾಡ್ಕೊಂಡಾದ್ಮೇಲೆ ಲೋನ್ ಪ್ರೊಸೆಸ್ಗೆ ಹೋಗುತ್ತೆ. ಲೋನ್ ಪ್ರೊಸೆಸ್ ಆದ ತಕ್ಷಣ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಸೊ ಇದರಲ್ಲಿ ಹೇಗೆ ಅಂತಂದರೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಕೂಡ ಅಂದರೆ SBI ಬ್ಯಾಂಕ್ ಆಗಿರ್ಬೋದು ಅಥವಾ IDBI ಬ್ಯಾಂಕಲ್ಲಿ ಆಗಿರ್ಬೋದು ಅಥವಾ PNB ಆಗಿರ್ಬೋದು ಎಲ್ಲ ಬ್ಯಾಂಕಲ್ಲೂ ಕೂಡ ನಿಮಗೆ ಅಪ್ ಟು 80% ಕೂಡ ಲೋನ್ ಫೆಸಿಲಿಟಿ ಸಿಗ್ತಾ ಇದೆ. ಅದು ಕೂಡ ಅಪ್ ಟು 30 ಇಯರ್ಸ್ವರೆಗೂ. ಸೊ ಅಂದರೆ 30 ವರ್ಷದವರೆಗೂ ಕೂಡ ನೀವು ಲೋನ್ನ ಫೆಸಿಲಿಟೀಸ್ ತೊಗೋಬೋದು. ಸೊ EMI ಸ್ಟಾರ್ಟಿಂಗ್ ಬಂದುಬಿಟ್ಟು ನಿಮಗೆ 20,000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಯಾಲ್ರಿ ಬಂದು ಯಾರಿಗೆಲ್ಲ ಅಂದರೆ 20,000 ರೂಪಾಯಿ ಮೇಲ್ಗಡೆ ಯಾರಿಗೆಲ್ಲ ಸ್ಯಾಲ್ರಿ ಬರ್ತದೆ ಎಲ್ಲರೂ ಕೂಡ ಲೋನ್ನ ಈಸಿಯಾಗಿ ತೊಗೋಬೋದು ನಮ್ಮ ಸೈಟಲ್ಲಿ. ಇನ್ನು ನಮ್ಮ ಪ್ರಾಪರ್ಟಿ ವಿಸಿಟ್ ಮಾಡೋರಿಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಫ್ಯಾಮಿಲಿ ಸಮೇತ ಬಂದು ನೀವು ಫ್ರೀ ಕ್ಯಾಬ್ನ ಬಂದು ಸೈಟ್ನ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಾದ್ಮೇಲೆ ನೆಕ್ಸ್ಟು ನೀವು ಇಲ್ಲಿ ಸೈಟ್ದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅದೆಲ್ಲ ಕೂಡ ಹೇಳ್ಕೊಂಡು ತೋರಿಸ್ತೀನಿ. ಸೊ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿದ್ಮೇಲೆ ದಯವಿಟ್ಟು ನಾನು ಹೇಳೋದಿಷ್ಟ, ನಿಮಗೆ ಅಕ್ಕಪಕ್ಕದಲ್ಲಿ 10 ಲೇಔಟ್ ಇದ್ದಾವೆ, ಹೋಗಿ ಅದರಲ್ಲಿ ಎಷ್ಟು ರೈಟ್ ಇದೆ ಅಂತೇಳಿ, ಹಾಗೆ ಡೆವಲಪ್ಮೆಂಟ್ ಹೇಗೆ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ ಹೇಗಿದೆ ಅಂತೇಳಿ ಒಂದ್ಸರಿ ವೆರಿಫಿಕೇಷನ್ ಮಾಡಿ. ಓಕೆ, ಅಕ್ಕಪಕ್ಕದಲ್ಲೆಲ್ಲ ನಿಮಗೆ 3,500 ರೂಪಾಯಿಂದ 4,000 ರೂಪಾಯಿವರೆಗೂ ಸ್ಕ್ವೇರ್ ಫೀಟ್ ಹೋಗ್ತಾ ಇದೆ. ಸೊ ನಮ್ಮ ಲೇಔಟಲ್ಲಿ ನಾವು ಸ್ಕ್ವೇರ್ ಫೀಟ್ ಇಟ್ಟಿರೋದು ಬಂದು 3,000 ರೂಪೀಸಿಂದ ಇಟ್ಟಿದ್ದೀವಿ. ಸೊ ಅಂದರೆ ನಮ್ಮ ಲೇಔಟಲ್ಲಿ ನಮ್ಮ ಸೈಟ್ಗಳು ಸ್ಟಾರ್ಟ್ ಆಗೋದು ಬಂದು 2699 ಸ್ಟಾರ್ಟ್ ಆಗುತ್ತೆ, 3,000 ರೂಪೀಸ್ವರೆಗೂ ಇದೆ. ಸೊ ಅಂದರೆ ಸೈಟಲ್ಲಿ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗೋದು ಬಂದು 2699 3,000 ರೂಪೀಸ್ವರೆಗೂ ಕೂಡ ನಮ್ಮ ಹತ್ರ ಸಿಗ್ತಾ ಇದೆ. ಸೊ ಅಂದರೆ ಇವಾಗ ಕಾರ್ನರ್ ಆಗಿರ್ಬೋದು ಅಥವಾ ಈಸ್ಟ್ ಫೇಸಿಂಗ್ ಆಗಿರ್ಬೋದು, ವೆಸ್ಟ್ ಫೇಸಿಂಗ್ ಆಗಿರ್ಬೋದು, ಡಿಪೆಂಡ್ಸ್ ಅಪಾನ್ ನಿಮ್ಗೆ ಅಲ್ಲಿ ಸ್ಕ್ವೇರ್ ಫೀಟಲ್ಲಿ ಸಿಗ್ತಾ ಇದೆ. ಸೊ ನೀವು ನಮ್ಮ ಲೇಔಟ್ ಪಕ್ಕದಲ್ಲಿ ತುಂಬ ಲೇಔಟ್ಸ್ಗಳಿದೆ, ಒಂದ್ಸರಿ ಹೋಗಿ ಆ ಲೇಔಟಲ್ಲಿ ಡೆವಲಪ್ಮೆಂಟ್ ಹೇಗೆ ಮಾಡಿದ್ದಾರೆ, ಹಾಗೆ ಅದ್ರದ್ದು ಇಷ್ಟೇ ನೀಟಾಗಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆಯಾ, ಇಷ್ಟೇ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದೀರಾ ಒಂದ್ಸರಿ ಚೆಕ್ ಮಾಡಿ, ಅದಾದಮೇಲೆ ಬಂದು ನಮ್ಮ ಹತ್ರ ಬುಕ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಲೇಔಟಲ್ಲಿ ಯಾರೆಲ್ಲ ಲಕ್ಸುರಿ ಆಗಿರಬೇಕು ಅಂತ ಅಂದರೆ ಮನೆ ಕಟ್ಕೊಂಡು ಲೈಫಲ್ಲಿ ತುಂಬ ಚೆನ್ನಾಗಿ ನಾವು ಲೈಫ್ನ ನೇಚರ್ ಮಧ್ಯದಲ್ಲಿ ಎಂಜಾಯ್ ಮಾಡಬೇಕು ಅಂತಿದ್ದೀರಾ ಅಂಥವರಿಗೆ ಇಲ್ಲಿ ಅಂದರೆ 100% ಕ್ಲಿಯರಾಗಿ ಸಿಗೋವಂಥ ಸೈಟ್ಸ್ ಇದಾಗಿದೆ. ಬಿಕಾಸ್ ಆಫ್ ಯಾಕೆ ಅಂತ ಅಂದರೆ ಈ ಲೇಔಟ್ ಬಂದು 8.2 ಏಕರ್ಸಲ್ಲಿ ಡೆವಲಪ್ಮೆಂಟ್ ಆಗಿದೆ ಆ್ಯಂಡ್ ಕಂಪ್ಲೀಟಾಗಿ ಕಾಂಕ್ರೀಟ್ ವರ್ಕಿಂದ ಡೆವಲಪ್ಮೆಂಟ್ ಆಗಿರುವಂಥ ಲೇಔಟ್ ಇದು. ಇದ್ರ ಜೊತೆಲಿ 159 ಸೈಟ್ಸ್ ಇದೆ. ಈ 159 ಸೈಟ್ಸು ಕೂಡ ಮೋರ್ ದೆನ್ 30-40 ಮೆಜರ್ಮೆಂಟಲ್ಲಿ ಇರೋದು, ಅಂದರೆ 1,200 ಆ್ಯಂಡ್ ಅಬೋನೇ ಇರೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಲಕ್ಸುರಿಯಾಗಿ ಸೊ ಈ ಅಮ್ಯುನಿಟೀಸ್ ಜೊತೆಲಿ ಸೊ ನೀವು ಕೂಡ ಮನೆನ ಅಥವಾ ವಿಲ್ಲಾನ ಕಟ್ಕೊಂಡು ಸೊ ಇಲ್ಲಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ ಸರ್, ಎಲ್ಲ ಅಂದರೆ ಸೈಟ್ಸ್ಗಳು ಈ ಲೇಔಟಲ್ಲಿ ವಾಸ್ತು ಪ್ರಕರಣ ಮಾಡಿದರೆ ಯಾವ ರೀತಿ ಸರ್? ನೀವು ಅಂದರೆ ನೀವು ಆ್ಯಕ್ಚುಲಾಗಿ ಏನಂತಂದರೆ ಲೇಔಟ್ಗೆ ಬರ್ತಿದ್ದಂಗೆ ನೋಡ್ತಾ ಇದ್ದೀರಾ. ಸೊ ಲಾಸ್ಟ್ ವ್ಯೂ ಪಾಯಿಂಟಿಂದ ತೋರಿಸ್ತಾ ಇದ್ದೀವಿ. ಸೊ ಇದು ಬಾಕ್ಸ್ ಟೈಪಲ್ಲೇ ಇದೆ, ಹಾಗೆ ಈಸ್ಟ್ ಮತ್ತು ವೆಸ್ಟ್ಗೆ ಮಾತ್ರನೇ ನಮ್ಮದು ಇರೋವಂಥದ್ದು. ಸೊ ಎಂಟ್ರೆನ್ಸ್ 40 ಫೀಟು ಮತ್ತು ಇಂಟರ್ನಲ್ 30 ಫೀಟ್ ರೋಡ್ ಇದೆ, ಕಂಪ್ಲೀಟಾಗಿ ನೋಡ್ಬೋದು ನೀವು. ಸೊ ಆಮೇಲೆ ಪಾರ್ಕ್ ಲೈನು ಅಷ್ಟೇ, ಒಂದೇ ಸಿಂಗಲ್ ಲೈನಲ್ಲಿ ನಾವು ಪಾರ್ಕ್ ಲೈನು ಮತ್ತು CA ಜಾಗನ ಮಾಡಿದ್ದೀವಿ. ಹಾಗೆ ಎಲ್ಲ ಹಳೆ ಮರಗಳನ್ನ ಅಂದರೆ ಯಾವುದ್ಯಾವುದು ಈ ಲೇಔಟಲ್ಲಿ ಈ ಜಾಗದಲ್ಲಿ ಉಳ್ಕೊಂಡಿರುವಂಥ ಹಳೆ ಮರಗಳನ್ನೆಲ್ಲ ಅದರಲ್ಲೇ ಉಳಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ 100%
ಡಾಕ್ಯುಮೆಂಟ್ಸ್ ಎಷ್ಟು ಕ್ಲಿಯರ್ ಇದೆಯೋ ಅಥವಾ ಡೆವಲಪ್ಮೆಂಟ್ ಎಷ್ಟು ಕ್ಲಿಯರ್ ಇದೆಯೋ ವಾಸ್ತು ಪ್ರಕಾರ ಕೂಡ ಅಷ್ಟೇ ಕ್ಲಿಯರ್ ಆಗಿದೆ ಸರ್. ಓಕೆ ಸರ್, ಈಗ ನೋಡುವಂಥ ವೀಕ್ಷಕರು ನಿಮ್ಮ ಆಫೀಸ್ಗೆ ಬರ್ಬೇಕಂದ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ? ಸರ್ ಸಿಂಪಲ್ ಸರ್, ಈ ಲೇಔಟ್ ಆಫೀಸ್ ಅಡ್ರೆಸ್ ಆಲ್ರೆಡಿ ಹೇಳಿದ್ದೀವಿ. ಸೊ ಬ್ಯಾಂಗ್ಳೂರ್ ಮೈಸೂರು ಹೈವೇಯಿಂದ ಜಸ್ಟ್ 2 minutes ಡ್ರೈವಲ್ಲಿ ಸಿಗುತ್ತೆ ನಿಮಗೆ. ಬಿಡದಿ ಟೌನಿಂದ ನಿಮಗೆ 2.5 kilometer ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಆಫೀಸ್ ಬಂದು ಕೆಂಗೇರಿ ಉಪನಗರದಲ್ಲಿ ಅಲೋಕೇಟ್ ಆಗಿದೆ. ಸೊ ನಮ್ಮ ಕೆಂಗೇರಿ ಉಪನಗರದಲ್ಲಿ KFC ಬಿಲ್ಡಿಂಗ್ ಇದೆ. KFC ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಹಣತಿ ಗ್ರೂಪ್ ಅಂತ ಇರೋದು. ಸೊ ಡೈರೆಕ್ಟಾಗಿ ಬೇಕಾದ್ರೆ ನೀವು ಆಫೀಸ್ಗೂ ಬರ್ಬೋದು ಅಥವಾ ಲೇಔಟ್ಗೂ ಕೂಡ ಬರ್ಬೋದು ಸರ್. ಇನ್ನು ರೈಟ್ ಬಗ್ಗೆ ಅಥವಾ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ ದಯವಿಟ್ಟು ನಾನು ಹೇಳೋದಿಷ್ಟೇ, ಫಸ್ಟು ಲೇಔಟ್ನ ವಿಸಿಟ್ ಮಾಡಿ ನೀವು ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ಮೇಲೆ ಅಕ್ಕಪಕ್ಕದಲ್ಲಿ ತುಂಬ ಲೇಔಟ್ಸ್ಗಳಿದ್ದಾವೆ, ತುಂಬ ಸೈಟ್ಸ್ಗಳಿದ್ದಾವೆ. ಹೋಗಿ ಅಲ್ಲಿ ಕೂಡ ಸೈಟ್ಸ್ಗಳನ್ನ ನೋಡಿ ಏನು ರೈಟ್ ಇದೆ ಅಂತ ಚೆಕ್ ಮಾಡ್ಕೊಂಬನ್ನಿ. ನಮ್ಮ ಲೇಔಟ್ನ ಅಕ್ಕಪಕ್ಕದಲ್ಲಿ 3,500 4,000 ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಲೇಔಟಲ್ಲಿ ಬಂದು 2699 ಇಂದ ಸ್ಟಾರ್ಟ್ ಆಗ್ತಾ ಇದೆ, 3000 ರೂಪೀಸ್ವರೆಗೂ ಕೂಡ ಸಿಗ್ತಾ ಇದೆ ನಿಮಗೆ. ಅಂದರೆ ಸ್ಟಾರ್ಟಿಂಗ್ ರೇಟ್ ಬಂದು 2699 per square feet ಇದೆ. ಇನ್ನು ನಮ್ಮ ಲೇಔಟಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಎಷ್ಟು ನೀಟಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ, ಅಷ್ಟೇ ನೀಟಾಗಿ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಕೂಡ ಆನ್ ದ ಸ್ಪಾಟ್ ಕೊಡೋಷ್ಟು ನೀಟಾಗಿ ಲಾಸ್ಟ್ 60 yearsಯಿಂದ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಅದ್ರ ಜೊತೆಲಿ ಏನಂತ ಅಂದರೆ ವಾಟರ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿ ಮನೆ ಕಟ್ಕೊಳ್ಳೋದಕ್ಕೆ ಅಂತ ಅಂತಾರೋ ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಪ್ರತಿ ರೋಡಲ್ಲೂ ಕೂಡ ನಿಮಗೆ ಎಲೆಕ್ಟ್ರಿಸಿಟಿ ರೆಡಿ ಇದೆ, ಇನ್ಕ್ಲೂಡಂಗಿ ಟ್ರಾನ್ಸ್ಫಾರ್ಮ್ ಕೂಡ ರೆಡಿ ಇದೆ ಸರ್. ಸೊ ನಮ್ಮ ಲೇಔಟಲ್ಲಿ ಕಂಪ್ಲೀಟಾಗಿ ಯಾವುದೇ ರೀತಿಯಾದಂಥ ಅಮ್ಯುನಿಟೀಸ್ಗಳು ಇಲ್ಲಿ ಇವತ್ತು ಬರುತ್ತೆ ಅಥವಾ ನಾಳೆ ಕೊಡ್ತೀವಿ ಅಥವಾ ಇವತ್ತು ಡಾಕ್ಯುಮೆಂಟ್ಸ್ ರೆಡಿ ಆಗಬೇಕು, ಸೊ ಖಾತಾ ನಾಳೆ ಕೊಡ್ತೀವಿ ಅನ್ನೋ ಥರದ್ದು ಯಾವುದೂ ಇಲ್ಲ. ಕಂಪ್ಲೀಟಾಗಿ 100% ಕ್ಲಿಯರ್ ಆಗಿರುವಂಥ ಲೇಔಟ್ ಇದು. ಇನ್ನು ಅಕ್ಕಪಕ್ಕದಲ್ಲಿ ನಿಮಗೆ ನೋಡಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಟೊಯೋಟಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಬಾಷ್ ಆಗಿರ್ಬೋದು, ಅಥವಾ ಇನ್ನೂ ಒಂದಷ್ಟು ಕಂಪನಿಗಳಾಗಿರ್ಬೋದು ಎಲ್ಲ ಕೂಡ ಬಿಡದಿಲೇ ಅಲೋಕೇಟ್ ಆಗಿರೋದು. ಹಾಗೆ ನಿಮಗೆ ಗೊತ್ತಿರೋ ಪ್ರಕಾರ ಇವಾಗ ಗ್ರೇಟರ್ ಬೆಂಗಳೂರಲ್ಲಿ ಬಂದು ನಿಮಗೀಗ ಸೆಕೆಂಡ್ ಏರ್ಪೋರ್ಟ್ ಕೂಡ ಬರ್ತದೆ, ಅದು ಕೂಡ ಈಗ ಬಿಡದಿಗೆ ಅಲೋಕೇಟ್ ಆಗ್ತಾ ಇರೋದು. ಸೊ ಈ ಜೊತೆಲಿ ಇನ್ನೊಂದು ಏನಂತ ಅಂದರೆ, ಸೊ ಪ್ರತಿಯೊಂದು ಅಂದರೆ ಸರ್ಕಾರದಲ್ಲಿ ಇವಾಗ ಮೇಯ್ನಾಗಿ ತುಂಬ ಹೋಗ್ತಾ ಇರೋದು ಗ್ರೇಟರ್ ಬೆಂಗಳೂರು ಅಂತೇಳಿ. ಆ ಗ್ರೇಟರ್ ಬೆಂಗಳೂರಿಗೆ ಅಟ್ಯಾಚ್ ಆಗಿರುವಂಥ ಈ ಪ್ರಾಪರ್ಟಿ ಒಂದು ಬೆಂಗಳೂರು ಸೌತಲ್ಲಿ ಇರೋದ್ರಿಂದ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟು 100% ಗೋಲ್ಡ್ಗಿಂತ ಡಬಲ್ ಆಗುತ್ತೆ. ಸೊ ಯಾರು ಕೂಡ ಡೌಟೇ ಪಡ್ದೇ ಈ ಅಂದರೆ ಇನ್ಕ್ಲೂಡಿಂಗ್ ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಬಂದು ಸೈಟ್ನ ಪರ್ಚೇಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ವ್ಯಾಲ್ಯೂ ಇದೆ.